ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರಾ ಲಾಗ್ಸ್ ಇನ್ ಜರ್ಮನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಜರ್ಮನಿಯಲ್ಲಿ ವಿಂಟರ್ ಮುಗಿದು ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಮಾರ್ಚ್, ಏಪ್ರಿಲ್, ಮೇ ಇದು 3 ತಿಂಗಳು ಸ್ಪ್ರಿಂಗ್ ಸೀಸನ್. ಇದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹೂಗಳೆಲ್ಲ ಈ ಸ್ಪ್ರಿಂಗ್ ಟೈಮಲ್ಲಿ ಅರಳಿರುವಂಥ ಹೂಗಳಿವು. ಸಕುರಾ ಹೂವು ಅಂತ. ಗಿಡ ತುಂಬ ಹೂಗಳೇ ಬಿಟ್ಕೊಂಡಿದೆ. ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ. ಜರ್ಮನಿಯಲ್ಲಿ ತುಂಬ ಕಡೆ ಈ ರೀತಿ ಗಿಡಗಳನ್ನು ನೋಡ್ಬೋದು. ಇದು ಪ್ಲಾಂಟನ್ ಬ್ಲೌಮೆನ್ ಪಾರ್ಕ್ ಔಟ್ಸೈಡಲ್ಲಿರೋ ಗಿಡಗಳು. ಪಾರ್ಕ್ ಒಳಗಡೆ ಕೂಡ ತುಂಬ ಜಾತಿ ಹೂ ಗಿಡಗಳಿದ್ದಾವೆ. ಬಟ್ ಇವಾಗ ಅಷ್ಟೊಂದು ಹೂಗಳು ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಲೇಟ್ ಅಂದರೆ ಈಗ ಮೇ ಆ್ಯಂಡ್ ಜೂನಲ್ಲೆಲ್ಲ ಬಂದರೆ ನಮಗೆ ತುಂಬ ಹೂಗಳನ್ನು ನೋಡ್ಬೋದು. ಇದು ನೋಡಿ ಸೇವಂತಿಗೆ ಹೂವಿನ ಥರನೇ ಕಾಣಿಸ್ತಾ ಇದೆ. ಬಟ್ ಸೇವಂತಿಗೆ ಅಲ್ಲ, ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಹೂಗಳು. ಇದು ನೋಡಿ, ಪಿಂಕ್ ಕಲರಿಂದು ಸಕುರಾ ಹೂವು. ಇಲ್ಲಿ ತುಂಬ ಕ್ರೌಡ್ ಇತ್ತು. ತುಂಬ ಫೋಟೋಶೂಟ್ಗಳೆಲ್ಲ ನಡೀತಾ ಇದ್ವು. ಗಾಳಿ ಬಂದಾವಾಗ ಹೂಗಳೆಲ್ಲ ಉದುರ್ತಾ ಇದ್ವು. ಆವಾಗಂತೂ ನೋಡೋದಕ್ಕೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇತ್ತು. ಈ ಸಕುರಾ ಹೂಗಳನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಇಲ್ಲಿಗೆ. ಇನ್ನು ಬೇರೆ ಬೇರೆ ಜಾತಿ ಹೂಗಿಡಗಳನ್ನು ನೋಡ್ಬೋದು. ತುಂಬ ಹೂಗಿಡಗಳಿದ್ದಾವೆ. ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಇನ್ನು ಮೇ ಜೂನಲ್ಲೆಲ್ಲ ಬಂದರೆ ಇಲ್ಲಿ ತುಂಬ ಹೂಗಳನ್ನು ನೋಡ್ಬೋದು. ಪಾರ್ಕ್ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನು ಕರ್ಕೊಂಡು ಬಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಕೂಡ ಇದೆ. ನೆಕ್ಸ್ಟ್ ತೋರಿಸ್ತೀನಿ ಯಾವ್ಯಾವ ರೀತಿ ಆಟಗಳಿವೆ, ಇಲ್ಲಿಯ ಪ್ಲೇ ಗ್ರೌಂಡ್ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ವಿಭಿನ್ನವಾದ ಆಟಗಳನ್ನು ನೋಡ್ಬೋದು ಅಂತ ಹೇಳಿ. ಹಾಗೆ ಇಲ್ಲೊಂದು ಲೇಕ್ ಕೂಡ ಇದೆ. ಇದು ನೋಡಿ, ಪೇಪರ್ ಹೂ ಬರುತ್ತಲ್ಲ, ಪಿಂಕ್ ಮತ್ತು ವೈಟ್ ಕಲರಿಂದೆಲ್ಲ, ಅದೇ ಸೇಮ್ ಅದೇ ರೀತಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪಿಂಕ್ ಕಲರಲ್ಲಿ. ಇದು ನೋಡಿ, ಈ ಪಾರ್ಕಲ್ಲಿರೋ ಪ್ಲೇ ಗ್ರೌಂಡು ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ. ಪ್ಲೇ ಗ್ರೌಂಡು ತುಂಬ ತರಹದ ಆಟಗಳನ್ನು ಆಟ ಆಡ್ಬೋದು. ಇಲ್ಲಿ ನೋಡಿ, ಸುತ್ತ ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ, ಎಷ್ಟೊಂದು ಜನ ಮಕ್ಕಳು ಆಟ ಆಡ್ತಿದ್ದಾರೆ. ಜರ್ಮನಿಲಿ ಏನಾದರೂ ಸೂರ್ಯ ಆಚೆಗೆ ಬಂದಿದ್ದಾನೆ ಅಂತಂದರೆ ಯಾರೂ ಕೂಡ ಮನೇಲಿರಲ್ಲ ಅನಿಸುತ್ತೆ. ಎಲ್ಲರೂ ಕೂಡ ಪಾರ್ಕಿಗೆ ಬಂದು ಹಿಡಿದಿದ್ದಾರೆ ನೋಡಿ. ಎಲ್ಲರೂ ತಮ್ಮ ಮಕ್ಕಳನ್ನು ಕರ್ಕೊಂಡು ಪಾರ್ಕಲ್ಲಿ ಆಟ ಆಡಿಸ್ಲಿಕ್ಕೆ ಬಂದಿದ್ದಾರೆ. ಹಾಗೆ ಆಟಗಳು ಕೂಡ ಅಷ್ಟೇ, ಒಂದ್ರಿಗಿಂತ ಒಂದು ವಿಭಿನ್ನವಾಗಿದ್ದಾವೆ. ಸಾಧ್ಯ ಆದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವತ್ತು ತುಂಬ ಕ್ರೌಡ್ ಇರೋದ್ರಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ನೋಡಿ, ಬೆಟ್ಟದ ಥರ, ಬೆಟ್ಟನ ಹತ್ತಿಬಿಟ್ಟು ಅಲ್ಲಿಂದ ಜಾರೋದು. ಇನ್ನೂ ತುಂಬ ಇದೆ ಈ ಗಾರ್ಡನಲ್ಲಿ ನೋಡೋದಕ್ಕೆ. 47 ಎಕರೆ ಇದೆ, ಅಷ್ಟು ದೊಡ್ಡದಾಗಿದೆ ಈ ಪಾರ್ಕ್. ಜಪಾನೀಸ್ ಗಾರ್ಡನ್ ಮತ್ತು ಗುಲಾಬಿ ಹೂವಿನ ತೋಟಗಳೆಲ್ಲ ಇವೆ. ಇವಾಗ ಹೂಗಳು ಬಿಟ್ಟಿರಲ್ಲ, ಇನ್ನು ಸಮ್ಮರಲ್ಲಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತವೆ. ಆ ಟೈಮಲ್ಲಿ ಒಂದು ಸಲ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.